ನಂಜನಗೂಡು ಕಪಿಲಾ ನದಿಯಲ್ಲಿ ತಪ್ಪಿದ ಭಾರೀ ಅನಾಹುತ. ನದಿ ನೀರಿನಲ್ಲಿ ಮುಳುಗಿ ವ್ಯಕ್ತಿಗಳಿಬ್ಬರು ಸಾವಿನ ದವಡೆಗೆ ಸಿಲುಕಿದ್ರು. ಆಮೇಲೆ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ನಂಜನಗೂಡಿನ ಕಪಿಲಾ ನದಿ ತೀರದ ಸ್ನಾನಘಟ್ಟದ ಬಳಿ ನಡೆದ ಈ ಘಟನೆ ಹಲವು ನಿಮಿಷಗಳ ಕಾಲ ನೋಡುಗರನ್ನ ದಿಗ್ಭ್ರಾಂತಗೊಳಿಸಿತು. ವ್ಯಕ್ತಿಗಳಿಬ್ಬರು ಈಜು ಬಾರದೆ ನದಿಯಲ್ಲಿ ಮುಳುಗ್ತಾ ಇದ್ರು. ನೀರಿನಲ್ಲಿ ಮುಳುಗಿದ ಈ ಇಬ್ಬರು ವ್ಯಕ್ತಿಗಳು ಬದುಕೋದು ಡೌಟ್ ಅಂತ ಇದ್ದಂತೆ ಆಪತ್ ಬಾಂಧವರಂತೆ ಬಂದವರು NDRF ತಂಡ ಹಾಗೂ ನಂಜನಗೂಡು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಈ ಎರಡೂ ತಂಡದ ಸಿಬ್ಬಂದಿಗಳು ಕಪಿಲಾ ನದಿ ನೀರಿಗಿಳಿದು ಕಾರ್ಯಾಚರಣೆ ನಡೆಸಿ ಹರಸಾಹಸ ಪಟ್ಟು ಮುಳುಗುತ್ತಿದ್ದವರ ಪ್ರಾಣವನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಕೊನೆ ಕ್ಷಣದವರೆಗೂ ಈ ಎಲ್ಲವೂ ರಿಯಲ್ ಅಂತಾನೆ ಬಹುತೇಕ ಜನ ಭಾವಿಸಿದ್ರು. ಆಮೇಲೆ ಗೊತ್ತಾಗಿದ್ದೇ ಬೇರೆ, ಇದೊಂದು ಅಣುಕು ಪ್ರದರ್ಶನ ಅಂತ. ತಾಲೂಕು ಆಡಳಿತ ಹಾಗೂ ಮೈಸೂರು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಈ ರೀತಿಯ ಅಣುಕು ಪ್ರದರ್ಶನವನ್ನು ಆಯೋಜಿಸಿ ನದಿ ತೀರದಲ್ಲಿ ಜನಜಾಗೃತಿ ಮೂಡಿಸಲಾಯಿತು. NDRF ಹಾಗೂ ಅಗ್ನಿಶಾಮಕ ದಳದ 30ಕ್ಕೂ ಹೆಚ್ಚು ಸಿಬ್ಬಂದಿಗಳು ಸಾವನ್ನು ಲೆಕ್ಕಿಸದೆ ನೀರಿನಲ್ಲಿ ಮುಳುಗಿ ಪ್ರಾಣ ರಕ್ಷಿಸುವ ಸಾಹಸಮಯ ಪ್ರದರ್ಶನ ನೀಡಿ ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು. ಮುಳುಗುತ್ತಿದ್ದವರನ್ನ ಹೇಗೆ ರಕ್ಷಣೆ ಮಾಡಬೇಕು, ಅವರನ್ನ ನೀರಿನಿಂದ ಮೇಲೆ ತಂದ ನಂತರ ಯಾವ ರೀತಿ ಪ್ರಾಣ ಉಳಿಸಬೇಕು ಅನ್ನೋದನ್ನು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿ ನೆರೆದಿದ್ದ ಜನರಿಗೆ ಅರಿವು ಮೂಡಿಸಲಾಯಿತು. ಓಕೆ ಸರ್. सर हाँ हाँ सर बनी सर ओके. ಪ್ರೋಸೆಸ್ ಮುಖಾಂತರ ಒಂದು ಗುಡ್ ಮಾಡ್ಕೊಂತ ನೋಡ್ಬೋದು, ಗಮನಿಸ್ಬೋದು. ಗಮನಿಸಿದ ತಕ್ಷಣ ಏನ್ ಮಾಡ್ತಾರೆ, ನೆಕ್ಸ್ಟ್ ಅವರನ್ನ ಪೊಸಿಷನ್ ಮಾಡೋದು, ಹೃದಯಕ್ಕೋಸ್ಕರ ಬೆಳ್ಳನ್ನು ಇಡ್ತಾರೆ. ಬೆಳ್ಳನ್ನು ಇಟ್ಟು ತಮ್ಮ ಯಾರಿಗೆ ಮಾಸ್ಟರ್ ಹ್ಯಾಂಡ್ ಯಾರಿಗಿರುತ್ತೆ ಮಾಸ್ಟರ್ ಹ್ಯಾಂಡ್ ಏನ್ ಮಾಡ್ತಾರೆ, ಅವರು ಚೆಸ್ಟ್ ಮೇಲ್ಗಡೆ ಇಡ್ತಾರೆ. ಚೆಸ್ಟ್ ಮೇಲ್ಗಡೆ ಇಟ್ಟು ಯಾವ ರೀತಿ ಅವ್ರ ಪೊಸಿಷನ್ ನೋಡ್ಬೋದು, ಯಾವ ರೀತಿ ಇದೆ ನೋಡಿ. ಇವ್ರ ಪೊಸಿಷನ್ ಅಲ್ಲಿ ಯಾವ ರೀತಿ ಅವ್ರದ್ದು ಫುಲ್ ಪೊಸಿಷನ್ ವೆರಿ ಇಂಪಾರ್ಟೆಂಟ್. ಏನಂತಾರೆ, CPR ಕೊಡ್ಬೇಕಾದ್ರೆ ಪೊಸಿಷನ್ ಇಂಪಾರ್ಟೆಂಟ್. ಇವ್ರ ಕೈ ನೋಡಿ ಸ್ಟ್ರೈಟ್ ಇದೆ, ಅವ್ರ ವೇಟ್ ಎಲ್ಲಿರುತ್ತೆ ನೋಡಿ, ಚೆಸ್ಟ್ ಮೇಲೆ ಬಿಡ್ತೀವಿ, ಮತ್ತೆ ಅವ್ರು ಎಲ್ಲಿದೆ ನೋಡಿ ಲೆಫ್ಟ್ ಇದೆ. ಇದು ವೆರಿ ಇಂಪಾರ್ಟೆಂಟ್. ಯಾರಿಗೆ CPR ಕೊಡಬೇಕಾದ್ರೆ ವ್ಯಕ್ತಿಗೆ ಮುಳುಗಿದಂತ ವ್ಯಕ್ತಿಗೆ ಇದಕ್ಕೆ ಉಸಿರಾಟ ಹೋಗಿದ್ರೆ ಈ ಒಂದು ಪೊಸಿಷನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪೊಸಿಷನ್ ಮಾಡೋದ್ರ ಮುಖಾಂತರ ಆ ವ್ಯಕ್ತಿಗೆ ಯಾವ ರೀತಿಗೆ CPR ಕೊಡ್ತಾರೆ ನೋಡ್ಬೋದು. ಈಗ ಏನ್ ಮಾಡಿದ್ರೆ ಅಂದ್ರೆ ಪ್ರೆಷರ್ ಮಾಡಿದ್ರು. ಯಾವ ವ್ಯಕ್ತಿಗೆ ಅಡಾಲ್ಟ್ ಆದ್ರೆ ಎಷ್ಟು ಇಂಚ್ ಆಗಿರುತ್ತೋ 4 ರಿಂದ 5 ಇಂಚ್ ಹೊರಗಡೆ ಹೋಗ್ಬೇಕು. ಪ್ರೆಷರ್ ಮಾಡೋದು 30 ಬಾರಿ ಅವ್ರಿಗೆ ಪ್ರೆಸ್ ಮಾಡಿದ್ರು. 30 ಬಾರಿ ಪ್ರೆಸ್ ಮಾಡೋದಕ್ಕೆ 7 ಬಾರಿ ಎಷ್ಟು ಕೊಡ್ತಾರೆ ನೋಡ್ಬೋದು. ಅಲ್ಲಿ ಎಷ್ಟು ಕೊಡ್ಬೇಕಾದ್ರೆ ಏನ್ ಮಾಡಿದ್ರು, ಮೂಗ್ನ ಮುಚ್ಕೊಂಡು ಚಿನ್ನ ಟಿಲ್ ಮಾಡಿದ್ರು. ಮೇಲ್ಗಡೆ ಇತ್ತು ಇನ್ನೊಂದು ಬಾರಿ ಕುಸ್ಕದಿಕ್ಕ ಚಿಲ್ಲು ಅಂತ ಚಿಲ್ಕದಿಕ್ಕ ಏನ್ ಮಾಡಿದ್ರೆ ಹೇಳಿ, ಮೂಗ್ನ ಮುಚ್ಕೊಂಡ್ರು. ಮೂಗ್ ಮುಚ್ಕೊಂಡಿದ್ರೆ ಚಿಲ್ ಮಾಡಿದ್ರೆ ಮೇಲ್ಗಡೆ ಏನಕ್ಕಪ್ಪ ಅಂತಂದ್ರೆ ನಮ್ದು ಉಸಿರಾಟ ಇದೆ ಅಂತ ಅದು ಕ್ಲಿಯರ್ ಆಗಿರ್ಬೇಕು. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಕ್ಲಿಯರ್ಗೋಸ್ಕರ ಅವ್ರು ಏನ್ ಮಾಡ್ತಾರೆ, ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಕ್ಲಿಯರ್ ಮಾಡ್ಕೊಂಡು 2 ಬಾರಿ ಜೋರಾಗಿ ಬಾಯಿನ ಲಾಕ್ ಮಾಡ್ಕೊಳ್ಬೇಕು. ಮೌತ್ ಲಾಕ್ ಮಾಡ್ಕೊಳ್ಬೇಕು. ಮೌತ್ನ ಲಾಕ್ ಮಾಡ್ಕೊಂಡು ಜೋರಾಗಿ ಕೊಡ್ಬೇಕು. ಅದರಿಂದ ಏನಾಗುತ್ತೆ, ಗಾಳಿ ಉಸಿರಾಟವಾಗಿ ಆರಾಮಾಗಿ ಹೋಗುತ್ತೆ, ಒಳಗಡೆ ಹೋಗುತ್ತೆ. ಮತ್ತೆ ಚೆಕ್ ಮಾಡ್ತಾರೆ, ಬಟ್ ಉಸಿರಾಟ ಬಂದಿರಲ್ಲ. ಮತ್ತೆ ಇನ್ನೊಂದು ಬರೆಯೋದು ಪ್ರಯತ್ನ ಪಡ್ತಾರೆ. 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 1, 2 ಆಯ್ತು. ಆಲ್ರೆಡಿ ಮರೆಯೋದು ಸೆಕೆಂಡ್ ಅವ್ರು ಕೊಡ್ತಾ ಇದ್ರು ಅವರು. ಸೇಮ್ ಅದೇ ರೀತಿ ಬ್ಯಾರಿಯರ್ನ ಯೂಸ್ ಮಾಡ್ತಾರೆ ನೋಡೋದು. ಫೇಸ್ ಮಾಸ್ಕ್ ಅಂತ ಕರೀತಾರೆ. ಇನ್ ಕೇಸ್ ಯಾರಿಗಾದ್ರೂ ಬಿಮಾರಿ ಇದ್ರೆ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಫೇಸ್ ಮಾಸ್ಕ್, ಇನ್ ಕೇಸ್ ಇಲ್ಲ ಅಂದ್ರೆ CPR ಮಾಸ್ಕ್ ಇರುತ್ತೆ, ಅದನ್ನ ಯೂಸ್ ಮಾಡಬೇಕು. ಈಗ ಪಲ್ಸ್ ಪ್ರೆಸೆಂಟ್ ಆಯ್ತು ನೋಡಿ. ಈಗ CPR ಕೊಟ್ಟಂತ ಸಂದರ್ಭ ಅವ್ರಿಗೆ ಪಲ್ಸ್ ಪ್ರೆಸೆಂಟ್ ಆಗಿದೆ. ಪಲ್ಸ್ ಪ್ರೆಸೆಂಟ್ ಆದಂತ ಸಂದರ್ಭದಲ್ಲಿ ಅವನ ರಿಕವರಿ ಪೊಸಿಷನ್ ನಾವೇ ನದಿಯ ತಡೆ ಇದೆಯಲ್ಲ, ನದಿಯ ತಡೆ ವಿರುದ್ಧವಾಗಿ ಅವರನ್ನು ಮಲಗಿಸ್ಬೇಕು. ನದಿಯ ತಡೆ ಇದೆ, ನದಿಯ ತಡೆ ವಿರುದ್ಧವಾಗಿ ಮಲಗಿಸ್ಬೇಕು. ಪ್ರಕಾರ ಮೊದಲನೇದಾಗಿ ಈ ಕೈನ ಏನ್ ಮಾಡಿದ್ದಾರೆ ಅವರು
ಈ ಕಡೆ ಮಾಡಿದ್ರೆ ಮತ್ತೆ ಇನ್ನೊಂದ್ ಕೈ ಮಾತ್ರ ಅವರು ಕಿವಿ ಹತ್ರ ಇಲ್ಲಿ ಏನಿಲ್ಲ ಒಂದು ಸಿರಿ ಮೇಡಮ್ ಮೀಟಿಂಗ್ ಇದೀನಿ ಮೇಡಮ್ ಮಾಡ್ತೀರಿ ಮೇಡಮ್ ಮೀಟಿಂಗ್ ಇದೀನಿ ಮೇಡಮ್ ಮಾಡ್ತೀನಿ ನಿಮಿಷ ಅದಾದ್ಮೇಲೆ ಮತ್ತೆ ಒಂದು ಲೆಗ್ ಏನಿದೆ ಲೆಗ್ ಏನ್ ಮಾಡ್ತಾರೆ ಅವರು ಈ ತರ ಅರ್ಥ ಮಾಡ್ತಾರೆ ಫೋಲ್ಡ್ ಮಾಡಿದ್ದಾರೆ ಫೋಲ್ಡ್ ಮಾಡೋದ್ರಲ್ಲಿ ಮತ್ತೆ ಅವ್ರನ್ನ ಆರಾಮಾಗಿ ಪೊಸಿಷನ್ ಮಾಡ್ತಾರೆ ಈ ಒಂದು ಮಾಡೋದ್ರ ಮುಖಾಂತರ ರಿಕವರಿ ಆರಾಮಾಗಿ ಮಲಗಿರ್ತಾರೆ ಮಲಗಿದ್ರೆ ಏನ್ ನೀರು ಕುಡ್ದಿರ್ತಾರೆ ನೋಡಿ ಆರಾಮಾಗಿ ಹೊರಗಡೆ ಬರುತ್ತೆ ಮೂವಿಗಳಲ್ಲೆಲ್ಲ ಯಾವ ರೀತಿ ಇರುತ್ತೆ ಅಂತಂದ್ರೆ ನೋಡಿ ಬಾಯಿನ ಓಪನ್ ಮಾಡಿದ್ರು ಅವರು ಬಾಯಿನ ಓಪನ್ ಮಾಡಿದ್ರೆ ಮೂವಿಗಳೆಲ್ಲ ಏನ್ ಮಾಡ್ತಾರೆ ಮೂವಿಗಳಲ್ಲಿ ಏನಾಗಿದೆ ಅಂತಂದ್ರೆ ಕರ್ಕ ಬರ್ತಾರೆ ಬಾಯಲ್ಲಿ ನೀರ್ ತಾಗಿರ್ತಾರೆ ಮತ್ತೆ ಹೊಟ್ಟೆ ಅಮುಕ್ತಾರೆ ಅಮುಕೋದ್ರಿಂದ ಏನಾಗಿದೆ